ಸರ್ವಿಸಿಗೆ ಕೊಟ್ಟು ನೆಕ್ಸ್ಟ್ ಜಾಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಅಣ್ಣ ವಾಷಿಂಗ್ ಎಲ್ಲ ಹಾಕ್ಲಿ, ಆಮೇಲೆ ಸಿಗುತ್ತಾ? ಮಧ್ಯಾಹ್ನ ಅಲ್ಲೇ ಹಾಕ್ಲಾ? ಗಾಡಿ ಇರೋದೆಲ್ಲ ತೆಗಿತೀನಿ. जार ओ नीचे का देखो, ये हो गया क्या है? बराबर करना है ना? कितना होता है? ಇವತ್ತು ನಾನು ಸಂಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದೇಳ್ತಾನೆ ಲೇಟ್ ಆಯಿತು, ಫುಲ್ ಆಲಸಿ ಆಗಿತ್ತು ನೋಡಿ. ಬೆಡ್ಡೆಲ್ಲ ಇನ್ನೂ ಹಾಗೆ ಇದೆ, ತೆಗ್ದಿಲ್ಲ. ಹಾಗೆ ಎದ್ದು ಬ್ರಷ್ ಮಾಡಿ ಆಮೇಲೆ ಪಡ್ಡು ಮಾಡಿದ್ದೆ, ಪಡ್ಡು ಮತ್ತು ಚಟ್ನಿ ಮಾಡಿ ತಿಂದು ಇವಾಗ ನನ್ನ ಟೂ ವೀಲರ್ನ ಹೋಗಿ ಗ್ಯಾರೇಜಿಗೆ ಇಟ್ಟು ಬಂದಿದ್ದೀನಿ. ಸರ್ವಿಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ. ಸೊ ಸಂಡೇ ಅಲ್ಲ, ಇವತ್ತು ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ, ಹಾಗೆ ಕೊಟ್ಟು ಬಂದಿದ್ದೀನಿ. ಇವಾಗ ಅಲ್ಲಿಂದ ಬರ್ತಾ ಒಂದು ಮಿಕ್ಸಿ ಜಾರು ಹಾಳಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಕೊಟ್ಟು ಬಂದಿದ್ದೀನಿ. ಸೊ ಅವರು 150 ಆ ಥರ ಹೇಳ್ತಾ ಇದ್ದಾರೆ, ನೋಡಬೇಕು ಇವಾಗ. ಇಲ್ಲಾಂದರೆ ಹೊಸದೇ ತೊಗೊತೀನಿ, ಇಲ್ಲ ಪದೇ ಪದೇ ಎಷ್ಟು ಸತಿ ರಿಪೇರಿ ಮಾಡೋದಲ್ವ. ಆಲ್ರೆಡಿ 2-3 ಟೈಮ್ಸ್ ಅದನ್ನು ರಿಪೇರಿ ಮಾಡಿದ್ದೆ. ಸೊ ಇವಾಗ ಬನ್ನಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಾನು ವಿಂಡೋಸ್ನ ಓಪನ್ ಮಾಡ್ತೀನಿ. ಫುಲ್ ಒಳಗಡೆ ಇದ್ದಿದ್ದು ಇದು ನೋಡಿ, ನಾನು ಹೊಸತ್ತು ಡ್ರೆಸ್ ಹಾಕ್ಸಿದ್ದೀನಿ, ಸೊಳ್ಳೆ ಎಲ್ಲ ಜಾಸ್ತಿ ಇರುತ್ತೆ ಅಂತ. ಓಪನ್ ಮಾಡೋಕ್ಕೂ ಆಗಲ್ಲ, ಹೊರ್ಗಡೆಯಿಂದ ಗಾಳಿ ಬರಲ್ಲ ಅಲ್ವ, ಹಾಗೆ ಅದಕ್ಕೋಸ್ಕರ ಮೆಸ್ ಹಾಕಿದರೆ ಏನು ಪ್ರಾಬ್ಲಮ್ ಇರಲ್ಲ. ರನ್ಸ್ ನೋಡಿ ಹಿಂಗೆ ತಕ್ಕೊಬೋದು, ಮತ್ತು ಓಪನ್ ಇಡ್ಬೋದು ಯಾವಾಗಲೂ. ಈ ಥರ ನಾನು ಇಲ್ಲೇ ಕುತ್ಕೊತೀನಿ, ಹಿಂಗೆ ಕುತ್ಕೊಂಡು ಹೀಗೆ ಚಂದ ಗಾಳಿ ಬರ್ತಾ ಇರುತ್ತೆ. ಇಲ್ಲೇ ಮೊಬೈಲೆಲ್ಲ ನೋಡ್ತಾ ಇರ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಕೆಲಸನ. ಇವಾಗ ರಪ್ಪ ಬೆಡ್ನೆಲ್ಲ ತೆಗಿಬೇಕು. ಅದಕ್ಕಿಂತ ಮೊದಲು ನನ್ನ ಕನ್ನಡಕನ ರಿಮೂವ್ ಮಾಡಿ ಡಬ್ಬದೊಳಗೆ ಹಾಕಬೇಕು. ಆಮೇಲೆ ಸುಮಾರು ಕೆಲಸ ಎಲ್ಲ ಇದೆ. ಇವಾಗ ಬ್ಯಾಂಗ್ಳೂರ್ ಕ್ಲೈಮೇಟ್ ಅಂತೂ ಫುಲ್ಲು ಚೇಂಜ್ ಆಗಿದೆ. ನನಗೆ 1 ವೀಕ್ ಆಯಿತು, ಫುಲ್ ಕೋಲ್ಡ್ ಆಗಿದೆ, ಇನ್ನೂ ಕಡಿಮೆ ಆಗಿಲ್ಲ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ, ಆದರೂ ಕಡಿಮೆ ಆಗಲ್ಲ. ಆ್ಯಕ್ಚುಲಿ ನಾನು ಟ್ಯಾಬ್ಲೆಟ್ ತೊಗೊಳ್ಳೋದಿಲ್ಲ. ನನಗೆ ಶೀತ ಆಗಲಿ ಜ್ವರ ಆಗಲಿ ಟ್ಯಾಬ್ಲೆಟ್ ತಿನ್ನೋದಂತ ಹೇಳಿದರೆ ಒಂಥರ ಇಷ್ಟನೇ ಆಗಲ್ಲ, ಕಹಿ ಕಹಿ ಇರುತ್ತಲ್ವ ಹಾಗೆ. ಸೊ ನಾನು ತೊಗೊಂಡೇ ಇರಲಿಲ್ಲ, ಮತ್ತು ಜಾಸ್ತಿ ಆಯಿತು. ಮತ್ತು ನಿಮ್ಗೆ ಗೊತ್ತಲ್ಲ, ಕೋಲ್ಡ್ ಆಗಿ ಶೀತ ಆಗಕ್ಕೆ ಶುರು ಆದ ನಂತರ ಫುಲ್ ಇಲ್ಲಿ ಮೂಗೆಲ್ಲ ಕೆಂಪಾಗಿಬಿಡುತ್ತೆ ಅಂತ ಹೇಳಿ ಹಾಗೆ ತೊಗೊಳ್ಳೋಣ ಅಂತ. ಮತ್ತು ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಿಸಲ್ಲ, ಮೂಗೆಲ್ಲ ಒಂಥರ ಗಾಯ ಆಗಿ ಗಲೀಜು ಕಾಣುತ್ತೆ ಹಾಗೆ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಅದು ಟ್ಯಾಬ್ಲೆಟ್ ಕೂಡ ಚೆನ್ನಾಗಿತ್ತು, ಸ್ವಲ್ಪ ಪವರ್ ಕೂಡ ಇತ್ತು. ಆಮೇಲೆ ಒಳ್ಳೆ ನಿದ್ದೆ ಬಂತು. ನೀವು ಸಂಡೇ ಎಲ್ಲ ಏನು ಮಾಡ್ತೀರಾ ಮನೆಯಲ್ಲಿ? ನನಗೆ ಎಂತ ಗೊತ್ತು, ದೊಡ್ಡ ಕನ್ಫ್ಯೂಷನ್ ಆಗಿದೆ. ಸೊ ನಾನು ಒಂದು ಮ್ಯಾಂಗ್ಳೂರ್ನವಳು. ಸೊ ಇವಾಗ ಇರೋದು ಬ್ಯಾಂಗ್ಳೂರಲ್ಲಿ 4 ಇಯರ್ಸ್ ಆಯ್ತಲ್ವಾ. ಸೊ ನಾನು ರೀಸೆಂಟ್ಲಿ 1 ಇಯರ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಹಾಗೆ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ, ನಾನು ಯಾವ ಲ್ಯಾಂಗ್ವೇಜಲ್ಲಿ ವ್ಲಾಗ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಕನ್ನಡದಲ್ಲೇ ವ್ಲಾಗ್ ಮಾಡ್ತಾ ಇರೋದು, ಆದರೂ ನನಗೆ ಕನ್ಫ್ಯೂಷನ್ ಏನಂತಂದರೆ, ಇವಾಗ ನಂದು ಸಬ್ಸ್ಕ್ರೈಬರ್ ಬಂದು 1000 ಆಗಿದೆ, ಆದ್ರೂ ವ್ಯೂಸ್ ಬರೀ 200-300 ಅಷ್ಟೇ ಆಗುತ್ತೆ ಆಯ್ತು. ಅದಕ್ಕೆ ನನಗೆ ಕ್ವಶನ್, ನಂದು 1000 ಸಬ್ಸ್ಕ್ರೈಬರ್ ಆಗಿದ್ರು ಯಾಕೆ ತುಂಬ ಮಂದಿ ನೋಡಲ್ವಾ, ಅಥವಾ ಕಂಟೆಂಟ್ ಚೆನ್ನಾಗಿಲ್ವಾ, ಅಥವಾ ಅವರಿಗೆ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಏನು ಗೊತ್ತಾಗ್ತಿಲ್ಲ. ಸೊ ನಾನು ನಿಮ್ಮ ಹತ್ರ ಎಂತ ಕೇಳ್ಕೊಳ್ಳೋದಂದ್ರೆ, ಸಬ್ಸ್ಕ್ರೈಬ್ ಆದವರು ಮತ್ತು ಆಗದವರು ಎಲ್ಲರೂ ನನಗೆ ಫಸ್ಟ್ ಕಮೆಂಟ್ ಮಾಡಿ ಆಯಿತಾ, ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತೇಳಿ, ಕನ್ನಡನ ಹಿಂದಿನ, ಅಥವಾ ನೀವು ಹಿಂದಿಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಭಾಷೆಯಲ್ಲಿ ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ ಅದರಲ್ಲಿ. ನನಗೆ ಅದನ್ನು ಕಮೆಂಟ್ ಮಾಡಿ ಆಯಿತಾ ನೀವು, ನಾನು ಯಾವ ಭಾಷೆಯಲ್ಲಿ ಮಾಡಬೇಕು ಅಂತ, ಕನ್ನಡನ ಅಥವಾ ತುಳುವ ಅಂತ. ನನಗೆ ಪಾಪ ತುಂಬ ಮಂದಿ ಹಿಂದಿಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ದೀದಿ ನೀವು ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳಿ. ಇವಾಗ ಬೆಡ್ಡೆಲ್ಲ ಮೇಲೆ ಇಟ್ಟಾಯಿತು. ಸೊ ರೂಮ್ ನೋಡಿ, ಆಮೇಲೆ ಫುಲ್ ಕ್ಲೀನಿಂಗ್ ಎಲ್ಲ ಮಾಡಬೇಕು ಇವಾಗ. ಸೊ ಅದಕ್ಕಿಂತ ಮೊದಲು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ. ವಾಷಿಂಗ್ ಮಿಷಿನಲ್ಲಿ ಒಂದು ಸುಮಾರು 1 ಅವರ್ ಮೇಲೆ ಆಗುತ್ತಲ್ವ, ಹಾಗೆ ಆಲ್ರೆಡಿ ಬಟ್ಟೆನೆಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಫಿಕ್ಸ್ ಮಾಡೋಣ. ನಾನು ಸಪ್ರೇಟ್ ಕಲೆಕ್ಷನ್ ಏನು ಕೊಟ್ಟಿಲ್ಲ, ಯಾವಾಗ ಅಂದರೆ ವೀಕ್ಲಿ 2 ಟೈಮ್ಸ್ ಅಷ್ಟೇ ಅಲ್ಲ ಹಾಕೋದು. ಹಾಗಾಗಿ ಈ ಥರ ಒಂದಲ್ಲಿ ಕೂರಿಸಿದ್ದೀನಿ.
ಇದನ್ನು ಇಲ್ಲಿಂದ ತೆಗೆದು ವಾಶ್ರೂಮಿಗೆ ಬಿಟ್ಟು ಬಿಡೋದು. ಬಿಟ್ಟು ಬಿಡ್ತೀನಿ. ಸೊ ಎಲ್ಲ ನಾರ್ಮಲ್ ವಾಶೆ. ಇದು ನಂದು ತಂಗಿ ನನಗೆ ಕೊಟ್ಟು ಹೋದ್ಲು ಮಾಡಿ ಹೋಗ್ತಾ. ಸೊ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಇಲ್ಲಾಂದರೆ ನಾನು ಬಟ್ಟೆ ವಾಶ್ ಮಾಡಬೇಕು, ಡೈಲಿ 2 ಡೇಸ್ಗೊಮ್ಮೆಲ್ಲ ಮಾಡಬೇಕಾಗ್ತಿತ್ತು. ಹಾಗೆ ನಾರ್ಮಲಲ್ಲಿ ಇವಾಗಿಟ್ಟು ವಾಶ್ ಮಾಡೋದು ಪ್ರೋಗ್ರಾಮಲ್ಲಿದೆ ಸ್ಟಾರ್ಟ್. ಸೊ ಅದು ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ನಮ್ಮ ಮನೆಯಲ್ಲಿರೋದು ಅದು ನಾರ್ಮಲ್ ಸೆಮಿ ಆದಾಯ್ತು, ಅದಕ್ಕೆ ನಾವೇ ನೀರು ಹಾಕಬೇಕು. ಇದಾದರೆ ಒಂದು ಸತಿ ಪ್ರೆಷರಲ್ಲಿ ನೀರಿದ್ದರೆ ಅದೇ ತನ್ನಷ್ಟಕ್ಕೆ ಎಷ್ಟು ನೀರು ಬೇಕು ಅದರಲ್ಲಿ ತೊಗೊಂಡು ಹಾಗೆ ವಾಶ್ ಮಾಡಿಬಿಡುತ್ತೆ. ಸೊ ಲಿಕ್ವಿಡ್ ಹಾಕಬೇಕು. ನಾನು ರಿನ್ ಆಯಿತಾ ಯೂಸ್ ಮಾಡೋದು. ಸರ್ಫ್ ಎಕ್ಸಲೆಲ್ಲ ಯೂಸ್ ಮಾಡ್ತಾರೆ ಮನೆಯಲ್ಲಿ, ತುಂಬ ಕಾಸ್ಟ್ಲಿ ಅದು. 2 ಲೀಟರಿಗೆಲ್ಲ 400 500 ಅಂತ ಇರುತ್ತೆ. ಸುಮ್ಮನೆ ಯಾಕೆ. ಸೊ ಅದೆಲ್ಲ ಆಗಲಿ. ಇವಾಗ ಸ್ವಲ್ಪ ಮ್ಯಾಟನ್ನೆಲ್ಲ ತೆಗೆದು ಗುಡ್ಸಕ್ಕೆ ರೆಡಿ ಮಾಡ್ಕೊಬೇಕು. ಫುಲ್ಲು ಕೋಲ್ಡಾಗಿ ಸುಯಿ ಅಂತ ಹೇಳ್ತಾ ಇದ್ದೀನಿ. ಇದು ಡ್ರಮ್ ಮೊದಲಿಗೆ ಅಲ್ಲಿ ಸೆಟ್ ಮಾಡಿದ್ದೆ, ಹೋಮ್ ಟೂರ್ ಮಾಡುವಾಗ ತೋರಿಸಿದ್ದೆ ನಿಮಗೆ. ವಾಷಿಂಗ್ ಮಿಷಿನ್ ಹತ್ರ ಫಿಟ್ ಮಾಡಿದ್ದೆ, ಇವಾಗ ಈ ಕಡೆ ಇಟ್ಟಿದ್ದೀನಿ. ವಾಷಿಂಗ್ ಮಿಷಿನಲ್ಲಿ ಫಿಟ್ ಮಾಡಿದ್ದೀನಲ್ಲ, ಅದಕ್ಕೆ ಡ್ರಮ್ ಈ ಕಡೆ. ಡ್ರಮ್ ಬೇಕೇ ಬೇಕು. ನೀರು ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ನೀರಿದು ಸಮಸ್ಯೆ. ಅದಕ್ಕೆ ತುಂಬಿಸಿಟ್ಟಿರ್ತೀನಿ ನಾನು. ವಾರಕ್ಕೊಂದ್ಸತಿ ಇರೋದು ನೀರು ತೆಗೆದು ಖಾಲಿ ಮಾಡ್ತಾ ಇರ್ತೀನಿ. ನಮ್ಮದು ಅಕ್ವೇರಿಯಂ ಫಿಶ್ ನೋಡಿ, ಬುದ್ಧ ಬಿದ್ದಿದ್ದಾರೆ ಮತ್ತು 2 ಗೊಂಬೆನೂ ಬಿದ್ದಿದೆ, ಎಲ್ಲ ಆಟ ಆಡ್ತಾ ಇದೆ. ಆ ಕಡೆ ವಾಷಿಂಗ್ ಮಿಷಿನ್ ರನ್ ಆಗ್ತಾ ಇದೆ. ಇದೆಲ್ಲ ಐಟಮ್ಸ್ ಎಲ್ಲ ಅದರಲ್ಲೇ ಇದ್ದದ್ದು, ಬ್ರಷ್ ಅದು ಇದೆಲ್ಲ ಗಾಡೀಲಿದ್ದದ್ದು ಕ್ಲೀನಿಂಗಿಗೆ. ಇದನ್ನು ತಗೊಂಡಲ್ಲಿ ಮಾಡೋಣ, ಇಡೋಣ. ಇದು ನೋಡಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಸೊ 180 ಕೊಟ್ಟು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ಕ್ಯೂಟ್ ಇದೆ, ನನಗೆ ಇಷ್ಟ ಆಯಿತು. ಡೋರೆಮಾನ್ ಆ್ಯಕ್ಚುಲಿ ಇಷ್ಟ ನನಗೆ. ಅಲ್ಲಿ ಅದು ಕಲರ್ ಬ್ಲೂ ಅಲ್ವಾ, ಅದು ಕೊಳೆ ಆದರೆ ಕಾಣುತ್ತೆ ಬೇಗ, ಅದಕ್ಕೆ ಟಾಮ್ ಆ್ಯಂಡ್ ಜೆರಿ ತಗೊಂಡೆ. ಟಾಮ್ ಆ್ಯಂಡ್ ಜೆರಿ ಕೂಡ ನನಗೆ ಇಷ್ಟ. ಸೊ ಟಾಮ್ ಆ್ಯಂಡ್ ಜೆರಿ ಎಲ್ಲಾದರೂ ಅಷ್ಟು ಗೊತ್ತಾಗಲ್ಲ ಕಲೆ ಆದರೆ. ಓಕೆ ನೋಡಿ, ನಾನು ಫುಲ್ ಚೇಂಜಸ್ ಮಾಡಿದ್ದೀನಿ. ಸ್ವಲ್ಪ ರೂಮೆಲ್ಲ ಫುಲ್ಲು ಸ್ಪೇಸಸ್ ತುಂಬ ಕಡಿಮೆ ಇದೆ. ಹಾಗೆ ಲಾಸ್ಟ್ ಟೈಮ್ ನಾನು ಮನೇನ ಫುಲ್ ಪೇಂಟ್ ಮಾಡಿದ್ದೆ, ಇವಾಗ ಈ ಥರ ಇದೆ. ಈ ಕಲರ್ ಹಾಗೆ ಅನಿಸುತ್ತೆ, ಕೊಳೆ ಆದರೆ ಬೇಗ ಕಾಣುತ್ತೆ. ಇದ್ದು ಎಲ್ಲ ತುಂಬಿಸಿರ್ತೀವಿ. ನಾವಿಲ್ಲಿ ಕ್ಯಾನ್ ನೀರು ಯೂಸ್ ಮಾಡೋದು. ಊರ ಕಡೆ ಎಲ್ಲ ಆದರೆ ನೀರು ಬರುತ್ತಲ್ವ, ಸೊ ಅದನ್ನ ತುಂಬಿಸ್ಕೊಂಡಿಟ್ಟಿರ್ತಾರೆ. ನಾವಿಲ್ಲಿ ಕ್ಯಾನ್ ನೀರು, ಕ್ಯಾನಿಗೆ ಮೊದಲು 10 ರೂಪಾಯಿ ಇತ್ತು, ಇವಾಗ 15 ರೂಪಾಯಿ ಮಾಡಿದ್ದಾರೆ ನೀರು ಕ್ಯಾನ್ನ. ಅದನ್ನು ತುಂಬಿಸಿಟ್ಟಿರ್ತೀವಿ. ಇದು ನನ್ನ ಫ್ರೆಂಡ್ ರಂಜನ್ ಕೊಟ್ಟಿದ್ದಾರೆ. ರಂಜನ್ ಸೌದಿಯಿಂದ ಬರುವಾಗ ನನಗೆ ತಂದಿದ್ದ. ಅವರು ಕೆಫೆ ಬಿಲದಲ್ಲಿ ವರ್ಕ್ ಮಾಡೋದು. ಹಾಗೆ ಅವರು ಕೆಫೆ ಬಿಲದಲ್ಲಿ ವರ್ಕ್ ಮಾಡ್ತಾರಲ್ಲ, ಹಾಗೆ ಟಮ್ಲರ್ ಅನಿಸುತ್ತೆ, ಟಮ್ಲರ್. ಈ ಥರ ಅಂಗಡಿಯಿಂದ ಏನು ತರುವಾಗ ಕವರ್ಸಲ್ಲಿ ಹಾಕ್ಕೊಡ್ತಾರೆ. ನಾನು ಅದನ್ನು ವೇಸ್ಟ್ ಮಾಡಲ್ಲ, ಈ ಥರ ಒಂದು ಕವರಿಗೆ ಹಾಕಿ ಇಲ್ಲಿ ಇಟ್ಕೊಂಡಿರ್ತೀನಿ ನೋಡಿ. ಮತ್ತು ಈ ಥರ ಸ್ಟೋರ್ ಮಾಡಿ ಇಲ್ಲಿ ಅಂಗಡಿ ಇರುತ್ತಲ್ಲ, ರೇಷನ್ ಅಂಗಡಿಗೆ ಕೊಡ್ತೀನಿ. ಸೊ ಅವ್ರು ಮತ್ತೆ ಯೂಸ್ ಮಾಡ್ಕೊತಾರೆ. ಪ್ಲಾಸ್ಟಿಕಲ್ಲಿ ಏನಾದರೂ ಪರ್ಚೇಸ್ ಮಾಡಿ ತಗೊಂಬಂದಾಗ ಅದನ್ನು ಹಾಗಾಗಿ ಬಿಸಾಕ್ತೀವಿ. ಇಲ್ಲಿ ಬ್ಯಾಂಗ್ಳೂರಲ್ಲಾದರೆ ಹಸಿ ಕಸ ಒಣ ಕಸ ಅಂತ ಬರುತ್ತೆ, ಸಪ್ರೇಟ್ ಮಾಡಿ ನಾವು ಕೊಡ್ತೀವಿ. ಬಟ್ ಮಂಗಳೂರಲ್ಲೆಲ್ಲ ಆ ಥರ ಇಲ್ಲ. ಇವಾಗ ಆಗಿದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಆದ್ರೂ ನಾವು ಊರ ಕಡೆ ಎಲ್ಲಾದರೆ ಹಾಗೆ ಪ್ಲಾಸ್ಟಿಕ್ ಕವರ್ನ ಒಲೆಗೆ ಹಾಕ್ತೀವಿ, ಇಲ್ಲಾಂದರೆ ಆ ಕಡೆ ಎಲ್ಲಾದರೂ ಬಿಸಾಕ್ತೀವಿ, ಆ ಥರ ಎಲ್ಲ ಮಾಡ್ತೀವಿ. ಸೊ ಅದು ಪ್ರಾಣಿ ಎಲ್ಲ ತಿಂದುಬಿಡುತ್ತೆ. ಅದರೊಟ್ಟಿಗೆ ಏನಾದರೂ ಅದರೊಳಗೆ ಹಾಕಿದರೆ ನಾವು ತಿನ್ನೋ ವಸ್ತುನ, ಅದು ಪ್ಲಾಸ್ಟಿಕ್ನ ತಿಂದುಬಿಡುತ್ತೆ. ಅದಕ್ಕೋಸ್ಕರ ನೀವೇನು ತಗೋತಾ ಪ್ಲಾಸ್ಟಿಕ್ನ ನೀವು ಕೂಡ ಹಾಗೆ ಸೇವ್ ಮಾಡಿ ಅಂಗಡಿಯವರಿಗೆ ಕೊಡಿ. ನಿಮಗೆ ಯೂಸ್ ಆಗುತ್ತೆ, ಆದರೆ ಅಂಗಡಿಯವರಿಗಂತೂ ಪಕ್ಕ ಯೂಸ್ ಆಗುತ್ತೆ. ಯಾಕೆಂದರೆ ಅವರು ಬೇರೆಯವ್ರಿಗೆ ಐಟಮ್ ಎಲ್ಲ ಕೊಡುವಾಗ ಕೊಡ್ತಾರೆ. ಆ ಥರ ಆದಾಗ ಅವರು ನಾವು ಪ್ಲಾಸ್ಟಿಕ್ ಬಳಸೋದು ಕೂಡ ಕಡಿಮೆ ಆಗುತ್ತೆ. ಅಂದರೆ ಅದೇ ರೀಯೂಸ್ ಆಗ್ತಾ ಇರುತ್ತಲ್ವ, ಹಾಗಾಗಿ. ಇವಾಗ ಮೊದಲಿಗೆ ಗುಡ್ಸಕ್ಕೆ ಹೋಗೋಣ. ಹೊರಗಡೆನ ಗುಡಿಸ್ಕೊಂಡು ಬಂದಾಯಿತು. ಸೊ ಇವಾಗ ಪಾತ್ರೆ ಎಲ್ಲ ಬಿದ್ದಿದೆ, ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ರೈಸ್ ಇಡಬೇಕು. ದಿನ ಇಲ್ಲೇ ಮುಗೀತು. ಇನ್ನು ಇಷ್ಟೆಲ್ಲ ಮಾಡಿ ಮತ್ತೆ ನೆಲ ಒರೆಸಿ ಬಟ್ಟೆ ವಾಶ್ ಆಗಿರುತ್ತೆ, ಅದನ್ನು ಹೋಗಿ ಮೇಲೆ ಹಾಕಿ ಮತ್ತೆ ಸ್ನಾನ ಮಾಡಿಕೊಂಡು ಚೆಂದ ಹಾಕ್ತೀನಿ, ಟಿ ವಿ ನೋಡ್ತೀನಿ, ಅಂದರೆ ಮೊಬೈಲಲ್ಲೇ ನೋಡ್ತೀನಿ. ಮತ್ತು ನಾನು ಕೆಲಸ ಮಾಡುವಾಗಂತೂ ಸಾಂಗ್ ಅಂತೂ ಪ್ಲೇ ಮಾಡೇ ಮಾಡ್ತೀನಿ. ಸೊ ನೀವು ಇಲ್ಲಿ ಕೇಳಿಸ್ಕೊಬೋದು ಸಾಂಗ್ನ.
ಪಾತ್ರೆ ಎಲ್ಲ ವಾಶ್ ಆಯಿತು. ಸೊ ನೋಡಿ ಪಾತ್ರೆ ವಾಶ್ ಆಯಿತು. ಇನ್ನು ರೈಸ್ ಇಡಬೇಕು. ಇವತ್ತು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಅದು ಬೇಡ. ಯಾಕಂದರೆ ನೈಟ್ ಒಂದು ಔಟ್ಸೈಡ್ ಡಿನ್ನರ್ ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ನೈಟಿಗೆ ಬೇಡ, ಇವಾಗ ಮಧ್ಯಾಹ್ನ ತಕ್ಕ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮೊಸರನ್ನ ಮಾಡೋಣ ಅಂತ ಹೇಳಿ ಮೊಸರನ್ನ ಮಾಡ್ತಾ ಇದ್ದೀನಿ. ಯಾರ ಕಾಲಿಂಗ್ ಬೆಲ್ ಹೊಡೆದ್ರು, ನೋಡೋಣ ಯಾರು ಅಂತ. ಅದನ್ನು ಇವಾಗ ಇಲ್ಲೇ ಇಡೋಣ. ಸೊ ಆ ಕಡೆ ನಮ್ಮದು ವಾಷಿಂಗ್ ಮಿಷಿನ್, ಒಂದು ನಿಮಿಷ, ವಾಷಿಂಗ್ ಮಿಷಿನ್ ಕೂಡ ವಾಶ್ ಆಗಿದೆ. ಬಟ್ಟೆ ಇದು ತೆಗಿಬೇಕಿದ್ದನ್ನು ರಿಮೂವ್ ಮಾಡೋಣ. ಯಾರು ಬಂದಿದ್ದಾರೆ ನೋಡೋಣ. ಐ ಗೆಸ್ ಸುಚಿ. ಎಸ್, ವೆಲ್ಕಮ್ ಸುಜಿ. ಬಾ ಬಾ ಬಾ. ತಲೆಗೆಲ್ಲ ಎಣ್ಣೆ ಹಾಕಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ. ಫ್ರೆಂಡ್ಸ್, ನಾನಿವಾಗ ಅಂಗಡಿಗೆ ಹೋಗಿ ಮೊಸರೆಲ್ಲ ತೊಗೊಂಡ್ಬಂದು ಮೊಸರನ್ನಕ್ಕೆ ರೆಡಿ ಮಾಡಿದ್ದೀನಿ. ಸೊ ಇವಾಗ ರೈಸ್ ಆಗಿದೆ. ಸೊ ಮೊಸರನ್ನಕ್ಕೆ ಮೊಸರು, ದಾಳಿಂಬೆ ಮತ್ತು ಗ್ರೇಪ್ಸ್, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕಿ ಮತ್ತು ಮೊಸರು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಐಟಮ್ನ ಮೊಸರನ್ನ ರೆಡಿ ಮಾಡ್ಕೊಬೇಕು ಇವಾಗ. ಕೆಂಪದಾಳೆ ಇದಾಗಿದೆ. ಫಸ್ಟಿಗೆ ಮೊಸರು ಹಾಕ್ಕೊತೀನಿ. ನಿಂಗೆ ಇಷ್ಟನಾ ಕರ್ಡ್ ರೈಸ್? ನಂಗೆ ಕೋಲ್ಡ್ ಆಗಿದೆ, ಅದು ಕರ್ಡ್ ರೈಸ್ ಅನಿಸ್ತಿದೆ. ಸ್ವಲ್ಪ ಇನ್ನು ತಿಕ್ಕಿದೆ. ನೀವೆಷ್ಟು ಬೇಕು ಹಾಕೊಳ್ಳಿ. ನೀವು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ಕರ್ಡ್ ರೈಸ್, ಕಮೆಂಟ್ ಮಾಡಿ. ಈಗ ನಾನಂತ ಈಗ ಎಂತದೆ ಮೊಬೈಲ್ನಲ್ಲಿ ಅಡ್ಡ ಬಿಡ್ಡ ಹಿಡಿತಿದ್ಯಾ? ನಾನು ಹೀಗೆ ಮಾಡೋದು ಕರ್ಡ್ ರೈಸು. ಮೊದಲು ರೈಸಿಗೆಲ್ಲ ಇದು ಮಾಡಿ ಹಾಕಿ, ಆಮೇಲೆ ದ್ರಾಕ್ಷಿ, ಇದು ಏನಿದು ದಾಳಿಂಬೆ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿದ್ವಿ. ಒಂದು ಬಿತ್ತು ಮರ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ಗೆ ಹಾಕಿಡಿ. ಒಗ್ಗರಣೆಲ್ಲ ಹಾಕಿ, ನನಗೆ ಸ್ಟಾರ್ಟಿಂಗ್ ಮೊಸರನ್ನ ಮಾಡೋದು ಗೊತ್ತಿರಲಿಲ್ಲ. ಇದು ನಾನು ಒಗ್ಗರಣೆಗೆ ಮೊಸರು ಹಾಕಿದ್ದೆ, ಅದು ಮೊಸರು ಮತ್ತೆ ಒಡೆದೋಗಿತ್ತು. ಆಮೇಲೆ ಲಾಸ್ಟಿಗೆ ಎಂತ ಮಾಡೋದು, ಮೊಸರು ಒಡೆದೋಗಿತ್ತು ಅಂತ ಹೇಳಿ ಮತ್ತೆ ಹೋಗಿ ಬೇರೆ ತಗೊಂಡ್ಬಂದು ಒಗ್ಗರಣೆ ಹಾಕಿ, ಆಮೇಲೆ ಇವಾಗ ರೈಸಿಗೆನೆ ಮೊಸರು ಹಾಕಿ ಈಗ ಒಗ್ಗರಣೆನ ಮಿಕ್ಸ್ ಮಾಡೋದು. ಕೆಲವರು ಹೇಳ್ತಾರೆ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳಿ, ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೌದಾ ಅಂತ. ಆಯಿತು, ಅದಕ್ಕೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು. ನನ್ನ ಮೊಸರು ರೆಡಿ ಆಯ್ತೀನಿ ತಿನ್ನೋದು. ಇವಳು ಕೆಮ್ತಿದ್ದಾಳೆ, ನಂಗೊಂದು ಸೈಡ್ ಶೀತ, ವಾಯ್ಸ್ ಬೇರೆ ಹೋಗಿದೆ, ಅದ್ರಲ್ಲಿ ಬೇರೆ ಮೊಸರನ್ನ. ಏನೇ 5 o'clock ಇನ್ನೊಂದು ರೌಂಡ್ ಹೋಗೋಣ. ಎಲ್ಲಿಗೆ? ಗಾಡಿ ತಗೊಂಡು. ನಮ್ಮದು ಸುಚಿ ನೋಡಿ ಎಷ್ಟು ಫುಲ್ ಹಾಕಿದ್ದಾಳೆ. ಆದ್ರೂ ಪಾಪ ಅವಳು ಗಾಡಿ ಬಿಟ್ಟಿದ್ದಾಳೆ. ಅಲ್ಲಿ ಫುಲ್ ಖುಷಿಯಾಗಿದೆ. ಇನ್ನೊಂದು ರೌಂಡ್ ಅಂತೆ. ಇವಾಗ ಇನ್ನೊಂದು ರೌಂಡಲ್ಲೆಲ್ಲ ಫಸ್ಟ್ ಒಂದು ರೌಂಡ್ ಆಗಿದೆ. ಇವಾಗ ಮನೆಯೊಳಗೆ ಹೋಗಿ ಬಟ್ಟೆನ ಫಸ್ಟ್ ಬಟ್ಟೆನ ಹಗ್ಗಕ್ಕೆ ಹಾಕಿ ಬರೋಣ. ಹಾಂ, ಹೋಗಿ ಬಂದ ನೋಡುದು. ಮಾಪ್ ಎಂತ ಮಾಪ್ ಮಾಡಿ ಹೋಗುದಂತನಾ? ಮೇಲೆ ಹೋಗ್ತವ್ರೆ. ಮೊಬೈಲ್ ಇಟ್ಕೊಂಬ. ಐಫೋನ್ ಕೆಳಗೆ ಹಾಕಿದ್ರೆ ಮತ್ತೆ ಹೂನೆ ಸೊಪ್ಪನಿಗೆ ನೋಡಿ ಫ್ರೆಂಡ್, ಎಷ್ಟು ಬಿಸಿಲಿದೆ. ನಾನು ಇಲ್ಲೇ ನಿಲ್ಕೋತೀನಿ ಫ್ರೆಂಡ್ಸ್. ಸೊಪ್ಪನ್ ಬಟ್ಟೆಲ್ಲ ವಾಶ್ ಆಗಿದೆ, ಫುಲ್ಲು ಬಿಸಿಲಿದೆ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಒಳಗಡೆ ಹೊರಗಡೆ ಎಲ್ಲ ಒರೆಸಿ ಆಗಿದೆ, ಬಟ್ಟೆನೂ ಹಾಕಿ ಬಂದಾಗಿದೆ. ಸೊ ಫುಲ್ಲು ಸುಸ್ತಾಗುತ್ತೆ. ನಾರ್ಮಲಾಗಿ ಬಿಸಿನೀರು ಸ್ನಾನ ಮಾಡ್ತೀನಿ. ಇವಾಗ ಇರೋ ವೆದರಿಗೆ ತಣ್ಣೀರು ಮಾಡಿದ್ರೇ ಸಾಕು ಅನಿಸ್ತಾ ಇದೆ. ಅಷ್ಟು ಫುಲ್ಲು ಸ್ವೆಟ್ ಆಗಿದೆ. ಇನ್ನು ಸ್ನಾನ ಮಾಡಬೇಕು. ಓಶಿಟ್, ಇದು ಎಲ್ಲಿಗೆ ಹಾಕ್ತಾಯಿದ್ದೀನಿ? ಫುಲ್ಲಾಗಿದೆ. ಇವಾಗ ಒಂದು ಸ್ನಾನ ಮಾಡ್ಕೊಂಡ್ಬಂದು ಚಂದ ಮೊಸರನ್ನಲ್ಲಿ ಮೊಸರನ್ನ ತಿಂದರೆ ಇವತ್ತಿನ ದಿನ ನಂದು ಕಂಪ್ಲೀಟ್ ಆಗುತ್ತೆ ಮತ್ತು ಫುಲ್ ರೆಸ್ಟ್.
ಫೈನಲಿ ನಂದು ಸ್ನಾನ ಎಲ್ಲ ಆಯಿತು. ಸೊ ಇವತ್ತು ಸಂಡೇದ್ದು ಕೆಲಸ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಲೋಷನ್ ಹಚ್ಕೊತಿದ್ದೀನಿ. ಖುಷಿ ಆಯ್ತು ಸ್ನಾನ ಮಾಡಿ. ಬಿಂದಿ ನಾನು ಸ್ನಾನ ಮಾಡಿದಾಗ, ಸ್ನಾನ ಮಾಡಿ ಬಂದು ಅಥವಾ ಹೊರಗಡೆ ಹೋಗುವಾಗ ಎಲ್ಲಿ ಇದ್ರೂ ಬಿಂದಿನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಬಿಂದಿನ ಇಟ್ಟಿರ್ತೀನಿ. ಸೊ ಗರ್ಲ್ಸ್ ಯಾವಾಗಲೂ ಬಿಂದಿನ ಇಟ್ಕೊಂಡಿರಬೇಕು, ಒಳ್ಳೆಯದದು. ಬಿಂದಿ, ಗಂಧ, ಕೈಯಲ್ಲಿ ಬಳೆ ಯಾವತ್ತು ಇರಲೇಬೇಕಂತೆ. ಸೊ ನಮ್ಮ ಕೆಲಸದಲ್ಲಿ ಬಳೆ ಹಾಕೊಂಡು ಹೋಗುವಾಗೆ ಇಲ್ಲ, ದೊಡ್ಡ ದೊಡ್ಡ ಕಿವಿದು ಎಲ್ಲ. ಹಾಗೆ ನಾನು ಬಿಂದಿನ ಮಾತ್ರ ಹಾಕ್ಕೊತಿದ್ದೀನಿ. ನಾನು ಇವಾಗ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮೊಬೈಲ್ ನೋಡಿಕೊಂಡು ಹಾಗೆ ಮಲಗಿಬಿಡ್ತೀನಿ. ಸೊ ನಾನು ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಿಸ್ ಮಾಡಬೇಡಿ, ನಾನು ಹೇಳಿದ್ದೀನಲ್ಲ ಇದಕ್ಕಿಂತ ಮೊದಲೇ ಕೇಳಿರ್ತಾರ ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಹೇಳೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.